ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಆಧಾರ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಧಾರ್ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆ ಆಗಿದ್ದು, ಇದರಲ್ಲಿ ಈ ಒಂದು ಆಧಾರ್ ಕಾರ್ಡ್ ಬಂದು ನ್ಯಾಷನಲ್ ಐಡೆಂಟಿಟಿ ಅಂತಲೇ ಕರಿತೀವಿ. ಈ ಒಂದು ಆಧಾರ್ ಕಾರ್ಡಿಗೆ ಕೇಂದ್ರ ಸರ್ಕಾರ ಒಂದು ಗಡುವನ್ನು ನೀಡಿದೆ. ಏನಕ್ಕೆ ಅಂತ ಹೇಳಿದರೆ 10 ವರ್ಷಗಳ ಹಳೆಯ ಆಧಾರ್ ಕಾರ್ಡ್ ನೀವು ಹೊಂದಿದ್ದೀರಾ ಅಂತೇಳಿದರೆ ಈ ಜೂನ್ 14ನೇ ತಾರೀಕಿನ ಒಳಗಾಗಿ ನೀವು ಈ ಎಲ್ಲ ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಅದರ್ವೈಸ್ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದೇ ರೀತಿಯ ವ್ಯಾಲಿಡಿಟಿ ಅನ್ನೋದು ಇರೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಖಡಕ್ಕಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತೇಳಿದರೆ ಅದನ್ನು ನೆಗ್ಲೆಕ್ಟ್ ಮಾಡೋವಂಥದ್ದು ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಹೇಳಿರೋದ್ರಲ್ಲಿ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ತಾರೆ. ಆದರೆ ಕೇಂದ್ರ ಸರ್ಕಾರ ಹೇಳಿದೆ ಅಂತ ಹೇಳಿದರೆ ಅವರು ಒಂದು ಸಲ ಎಕ್ಸ್ಟೆಂಡ್ ಮಾಡ್ತಾರೆ, ಅದರ್ವೈಸ್ ಎಕ್ಸ್ಟೆಂಡ್ ಮಾಡೋದಿಲ್ಲ. ಅದಕ್ಕೆ ಫೈನನ್ನು ಫಿಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಏನೆಲ್ಲ ಫ್ರೀ ಅನ್ನೋದು ಸಿಗುತ್ತೋ ಆ ಒಂದು ಸಂದರ್ಭದಲ್ಲಿ ನಾವು ಈ ಎಲ್ಲನೂ ಪಾಲನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಸರ್ಕಾರ ಕೊಡ್ತಕ್ಕಂಥ ಒಂದು ಸ್ಕೀಮ್ಗಳಾಗಿರ್ಬೋದು, ಒಂದು ಯೋಜನೆಗಳಾಗಿರ್ಬೋದು, ಒಂದು ಸ್ವಲ್ಪ ಲೇಟ್ ಆದರೆ ನಾವು ಸರ್ಕಾರಕ್ಕೆ ಕ್ವಶನ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಸರ್ಕಾರ ನಮಗೆ ಒಂದಷ್ಟು ಏನಂತ ಹೇಳಿದರೆ ಒಂದು ಮಾರ್ಗಸೂಚಿಗಳನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಅದನ್ನು ನಾವು ಪಾಲಿಸಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆದ್ಯ ಕರ್ತವ್ಯ ಆಗಿದೆ. ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬಗ್ಗೆ ನೋಡೋದಾದರೆ ಹಳೆಯ ಆಧಾರ್ ಕಾರ್ಡ್ ಅಂದರೆ 10 ವರ್ಷದ ಹಿಂದಿನ ಒಂದು ಯಾರೆಲ್ಲ ಗುರುತಿನ ಚೀಟಿ ಆಧಾರ್ ಕಾರ್ಡನ್ನು ಹೊಂದಿದ್ದೀರೋ ಸೊ ನೀವೆಲ್ಲರೂ ಬಂದು ಈ ಜೂನ್ 14ನೇ ತಾರೀಕಿನ ಒಳಗಡೆ ನೀವು ಅಪ್ಡೇಟನ್ನು ಮಾಡಿಸ್ಕೋಬೇಕು, ಆಧಾರ್ ಅಪ್ಡೇಟನ್ನು ಮಾಡಿಸ್ಕೋಬೇಕು. ಇವಾಗ ಏನೆಲ್ಲ ಫ್ರೀ ಅಪ್ಡೇಟ್ ಇದೆ ಅಂತ ನೋಡೋದಾದರೆ ನಿಮ್ಮ ಹೆಸರಿನ ಬದಲಾವಣೆ ಆಗಿರ್ಬೋದು, ವಿಳಾಸದ ಬದಲಾವಣೆ ಆಗಿರ್ಬೋದು, ಲಿಂಗ ಬದಲಾವಣೆ, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ಸೊ ಈ ಥರದ್ದು ಯಾವುದೇ ಇದ್ರೂ ನೀವು ಫ್ರೀಯಾಗಿ ಅಪ್ಡೇಟನ್ನು ಮಾಡಿಸ್ಕೋಬೋದು. ಇದನ್ನು ಮಾಡಿಸ್ಕೊಂಡಿಲ್ಲ ಅಂತೇಳಿದರೆ ನಿಮ್ಮ ಬ್ಯಾಂಕಿಂಗ್ ಸೇವೆಗಳಲ್ಲಿ OTP ಆಗಿರ್ಬೋದು ವಿಳಂಬ ಆಗುತ್ತೆ, ಸರ್ಕಾರಿ ಯೋಜನೆಗಳಿಗೆ ಅರ್ಹತೆಯ ದೃಢೀಕರಣ ವಿಫಲತೆ ಆಗುತ್ತೆ, ಪಿಂಚಣಿ ಪಡೆಯುವ ವೇಳೆ ನೀವು ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಯಾಕಂತೇಳಿದರೆ ನಿಮ್ಮ ಆಧಾರ್ ಅಪ್ಡೇಟ್ ಆಗಿಲ್ಲ ಅಂತೇಳಿದರೆ 10 ವರ್ಷ ಅಂತೇಳಿದರೆ 10 ವರ್ಷ ಆದಮೇಲೆ ಸೊ ನಮ್ಮ ಬೆರಳಿನ ರೇಖೆಗಳು ಗ್ರೋ ಆಗಿರುತ್ತೆ, ಸೊ ಕಣ್ಣಿನ ರೇಖೆಗಳು ಗ್ರೋ ಆಗಿರುತ್ತೆ. ಸೊ ಅದನ್ನು ನಾವು ಅಪ್ಡೇಟ್ ಮಾಡಿಸ್ಬೇಕು. ಇವಾಗ 10 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಆಧಾರ್ಗೆ ಬೆರಳಚ್ಚು ಇವಾಗಿನ ಬೆರಳಚ್ಚು ಮ್ಯಾಚ್ ಆಗೋದಿಲ್ಲ. ಸೊ ಅದನ್ನು ನಾವು ಅಪ್ಡೇಟ್ ಮಾಡಿಸ್ಬೇಕು. ನಮ್ಮದೇ ಆಧಾರ್ ಕಾರ್ಡ್ ಅಲ್ವಾ ಅದು. ಸೊ ಹಾಗಾಗಿ ನಾವು ಅಪ್ಡೇಟನ್ನು ಮಾಡಿಸ್ಬೇಕು. ಅಪ್ಡೇಟ್ ಮಾಡಿಸಿಲ್ಲ ಅಂತೇಳಿದರೆ ನಿಮಗೆ ಸರ್ಕಾರಿ ಯೋಜನೆಗಳಲ್ಲಿ ಖಂಡಿತವಾಗಿಯೂ ತೊಂದರೆ ಆಗುತ್ತೆ. ಬಯೋಮೆಟ್ರಿಕ್ ವಿವರಗಳಾದ ಫೋಟೋ, ಫಿಂಗರ್ ಪ್ರಿಂಟ್, ಐರನ್ ಸ್ಕ್ಯಾನಿಂಗ್ ಇತ್ಯಾದಿ ನವೀಕರಣಗಳನ್ನು ಆಧಾರ್ ಸೇವಾ ಕೇಂದ್ರದಲ್ಲಿ ನಿಗದಿತ ಶುಲ್ಕವನ್ನು ಪಾವತಿಸಿ ನೀವು ಆಧಾರ್ ಅಪ್ಡೇಟನ್ನು ಮಾಡ್ಕೋಬೇಕು. ಮೇ ಬಿ ಒಂದು 50ರಿಂದ 100 ರೂಪಾಯಿ ತೊಗೊತಾರೆ. ಬಟ್ ಅದೇ ಜೂನ್ 14ರ ನಂತರ ನೀವು ಮಾಡಿಸ್ಕೊತೀರಾ ಅಂತ ಹೇಳಿದರೆ 1000 ರೂಪಾಯಿ ದಂಡನ ಕಟ್ಟಬೇಕು. ಮನೆಯಿಂದ ಆಧಾರ್ ನವೀಕರಣದ ಅಂತ ಮಾಡಿಸ್ಕೋಬೇಕು ಅಂತೇಳಿದರೆ ವೆಬ್ಸೈಟ್ ಲಿಂಕ್ ಇದೆ. ಸೊ ಆ ಒಂದು ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ನೀವಲ್ಲಿ OTP ಬರುತ್ತೆ, OTPಯನ್ನು ಕೊಟ್ಟು ಡಾಕ್ಯುಮೆಂಟೇಷನ್ ಅಪ್ಡೇಟ್ ಅಂತ ಇರುತ್ತೆ. ಸೊ ನೀವು ಅದನ್ನು ಅಪ್ಡೇಟನ್ನು ಕೊಟ್ಟಾಗ ನಿಮ್ಮ ಹಳೆಯ ಮಾಹಿತಿಯ ಬದಲಾವಣೆಗೆ ನೀವೊಂದು ಹೊಸ ಮಾಹಿತಿಯನ್ನು ಕೊಡಬಹುದು. ಸೊ ಅದಾದಮೇಲೆ ಬಯೋಮೆಟ್ರಿಕ್ ಪ್ರಕ್ರಿಯೆ ಏನಾದ್ರು ಇದ್ದರೆ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಬೇಕು. ಫಾರ್ಮನ್ನು ಭರ್ತಿ ಮಾಡಿ ಅಲ್ಲಿ ಸಂಬಂಧಪಟ್ಟ ದಾಖಲೆಯನ್ನು ಕೊಟ್ಟು ನಾನು ಹೇಳಿದ್ನಲ್ವ 50ರಿಂದ 100 ರೂಪಾಯಿ ಶುಲ್ಕ ಇರುತ್ತೆ. ಸೊ ಅದನ್ನು ನೀವು ಕೊಟ್ಟುಬಿಟ್ಟು ನೀವು ಆಧಾರ್ ಅಪ್ಡೇಟನ್ನು ಮಾಡಿಸ್ಕೋಬೇಕು. ಮಾನ್ಯ ದಾಖಲೆಗಳ ಪಟ್ಟಿ ಅಂದರೆ ಗುರುತಿನ ಪುರಾವೆಗಳು ಯಾವ ಅಂತ ನೋಡೋದಾದರೆ ವೋಟರ್ ID, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್. ಸೊ ಇದನ್ನು ನೀವು ಕೊಟ್ಟು ನಿಮ್ಮ ಒಂದು ಮಾನ್ಯ ದಾಖಲೆಗಳ ಪಟ್ಟಿಯನ್ನು ನೀವು ಕೊಟ್ಟು ಸರಿ ಮಾಡಿಸ್ಕೋಬೇಕಾಗುತ್ತೆ. ವಿಳಾಸಕ್ಕೆ ಏನು ಬೇಕು ಅಂತೇಳಿದ್ರೆ ಬ್ಯಾಂಕ್ ಪಾಸ್ಬುಕ್ಕು, ವಿದ್ಯುತ್ ಬಿಲ್ಲು ಮತ್ತು ಪಡಿತರ ಚೀಟಿ ಇದರಲ್ಲಿ ಯಾವುದಾದ್ರೂ ಕೊಟ್ಟು ನೀವು ವಿಳಾಸನ ಚೇಂಜ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತಿಗೆ ಜನನ ಪ್ರಮಾಣ ಪತ್ರ, ಶಾಲಾ ಲಿವಿಂಗ್ ಸರ್ಟಿಫಿಕೇಟು ಅಥವಾ ಪಾಸ್ಪೋರ್ಟು ನೀವೇನೋ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಕೊತಾ ಇದ್ದೀರಾ ಅಂತೇಳಿದ್ರೆ ಇಷ್ಟು ದಾಖಲೆಗಳನ್ನ ಕೊಡಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ, UID ಅಧಿಕೃತ ಪೋರ್ಟಲ್ನಲ್ಲೇ ನವೀಕರಿಸಬೇಕು. ಅಥವಾ ಯಾರಾದರೂ ಕಳ್ಳ ವೆಬ್ಸೈಟನ್ನು ಇಟ್ಕೊಂಡು ಅದರಲ್ಲಿ ಏನಾದರೂ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದು ಫೇಕ್ ಆಗುತ್ತೆ, ಫೇಕ್ ಡಾಕ್ಯುಮೆಂಟ್ ಆಗುತ್ತೆ. ನಿಮ್ಮ ಮೇಲೆ ಸರ್ಕಾರ ಆ್ಯಕ್ಷನನ್ನು ತೊಗೊಳುತ್ತೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ. ನೀವು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಅದು ಗೊತ್ತಾಗಿಲ್ಲ ಅಂತೇಳಿದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಬೆಂಗಳೂರು 1 ಅಥವಾ CSC ಸೆಂಟರ್ಗಳಿಗೆ ನೀವು ಹೋಗಿ ಅಲ್ಲಿ ನೀವು ನಿಮ್ಮ ಆಧಾರ್ ಅಪ್ಡೇಷನನ್ನು ಮಾಡಿಸ್ಕೋಬೇಕಾಗುತ್ತೆ. ಮನೇಲೇ ಕೂತ್ಕೊಂಡು ಯಾರಿಗಾರು ದುಡ್ಡು ಕೊಟ್ಟು ಏನಾದರೂ ಮಾಡಿಸ್ಕೊಂಡಿದ್ದೀರಾ ಅದು ಫೇಕ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಾದರೆ ಸರ್ಕಾರ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ. ಸೊ ಆ ಥರದ ಒಂದು ನಿರ್ಧಾರಗಳನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಹೋಪ್ ಇವತ್ತು ಹೇಳಿರ್ತಕ್ಕಂಥ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.